ಮೇಡಮ್, ಈ HIV ಬಂದರೆ ಅದು ಹೆಂಗೆ ಗೊತ್ತಾಗುತ್ತೆ? ಅದರ ಲಕ್ಷಣಗಳೇನು? ಲಕ್ಷಣಗಳು ಭಾಳ ವಿರಳವಾಗಿಯೇ ಒಂದು ಕೆಮ್ಮು ನೆಗಡಿ ಅಂತ ಬಂದು ಹೋಗ್ಬೋದು. ನೆಗಡಿ ಕೆಮ್ಮಿಗೆ ಏನು ಔಷಧಿ ತೊಗೋತೀವಿ ಅದು ತೊಗೊಂಡು ಬಿಟ್ಬಿಟ್ವಿ ಅಂದರೆ ಆಮೇಲೆ ಯಾವಾಗವರೆಗೂ ನಮಗೆ ಅದು ಗೊತ್ತಾಗುತ್ತೆ ಅನ್ನೋದು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ. ವಿಂಡೋ ಪೀರಿಯಡ್ ಎಲ್ಲಿವರೆಗೆ ಇರುತ್ತೆ ಅಂತಲೂ ಗೊತ್ತಾಗಲ್ಲ. ಸೊ ಬ್ಲಡ್ ಟೆಸ್ಟಿಂಗ್ ಇಸ್ ದ ಓನ್ಲಿ ವೇ. ನಾವು HIV ಐಡೆಂಟಿಫೈ ಮಾಡಬೇಕು ಅಂದರೆ ರಕ್ತ ಪರೀಕ್ಷೆನೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿನೇ ನಾವು ಹೆಚ್ಚು ಜಾಗೃತರಾಗಿರಬೇಕು. ಐಡೆಂಟಿಫೈ ಆಗೋದು ಕಷ್ಟ ಇರೋದ್ರಿಂದ ಮುಖಚಹರೆ ನೋಡಿಯಾಗಿ ಅದೆಲ್ಲ ಹೇಳೋಕ್ಕೆ ಬರೋದಿಲ್ಲ. ಅವರು ಟೆಸ್ಟ್ ಮಾಡಿಸಿದಾಗ ಮಾತ್ರನೇ ಗೊತ್ತಾಗೋದ್ರಿಂದ ಬ್ಲಡ್ ಟೆಸ್ಟ್ ಮಾಡಿಸೋದು ಬಹಳ ಮುಖ್ಯವಾಗುತ್ತೆ. ಓಕೆ. ಸೊ ಲಕ್ಷಣಗಳು ಅಂತ ಅಂದ್ರೆ ಒಂದು ಕೆಮ್ಮು ಬರುತ್ತೆ, ಒಂದು ನೆಗಡಿ ತರ ಬರುತ್ತೆ, ಜ್ವರ, ಸೊ ಅಷ್ಟೇ ಜ್ವರ ಬರುತ್ತೆ. ಸೊ ಇನ್ನು ತೂಕ ಇಳಿಯುತ್ತೆ ಸಡನ್ ಆಗಿ. ಏನಾಗ್ಬಿಡುತ್ತೆ, ಈಗ ಒಬ್ಬ ಸೋಂಕಿತ ವ್ಯಕ್ತಿಗೆ ಈಗ ಇನ್ಫೆಕ್ಷನ್ ಬಂತು ಅಂದ್ರೆ ಅಕ್ಯೂಟ್ ರಿಟ್ರೋವೈರಲ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದ್ರೆ ಸ್ವಲ್ಪ ಈ ವೈರಲ್ ಫೀವರ್ ತರದ್ದು ಅನ್ಸುತ್ತೆ. ಅಂದ್ರೆ ಜ್ವರ ಬರೋದು, ಮೈಕೈ ನೋವು, ವಾಂತಿ, ಈ ತರದ್ದು ಒಂದು 7-8 ದಿನ ಇರುತ್ತೆ. ಅದಾದ್ಮೇಲಿಂದ ಯು ವಿಲ್ ಸ್ಲಿಪ್ ಇನ್ ಟು ವಿಂಡೋ ಪೀರಿಯಡ್ ಅಂತ. ವಿಂಡೋ ಪೀರಿಯಡ್ ಅಂದ್ರೆ ಆ ಟೈಮಲ್ಲಿ ನಮಗೆ ರಕ್ತ ಪರೀಕ್ಷೆಗಳಲ್ಲಿ ಪತ್ತೆ ಹಚ್ಚಕ್ಕಾಗಲ್ಲ. ಸೊ ದೇಹದಲ್ಲಿ ಈ ಡಿಟೆಕ್ಟಬಲ್ ಆಂಟಿಬಾಡೀಸ್ ಲೆವೆಲ್ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಟೈಮ್ನ ವಿಂಡೋ ಪೀರಿಯಡ್ ಅಂತ ಕರಿತೀವಿ. ಸೊ ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರು. ಅದು ಕೆಲವು ಸರಿ ಅದನ್ನ ಪತ್ತೆ ಹಚ್ಚೋಕೆ ಆ ವಿಂಡೋ ಪೀರಿಯಡ್ ಅವರೇಜ್ ಹೇಳ್ತೀವಿ 6 weeks to 8 weeks ಅಂತ. ಬಟ್ ಆ ವೈರಸ್ ಅಲ್ಲೇ ಕೆಲವು ಪ್ರಭೇದಗಳಿದೆ. ಸೊ ಈ ಸ್ಲೋ ಪ್ರೋಗ್ರೆಸರ್ ಅಥವಾ ಲಾಂಗ್ ಟರ್ಮ್ ನಾನ್ ಪ್ರೋಗ್ರೆಸರ್ಸ್ ಅಂತ, ಇದ್ರೊಳಗಡೆ ವಿಂಡೋ ಪೀರಿಯಡ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಈ ರ್ಯಾಪಿಡ್ ಪ್ರೋಗ್ರೆಸರ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ವಿಂಡೋ ಪೀರಿಯಡ್ ಬಂದು ಹೋಗ್ಬಿಡ್ಬೋದು. ಸೊ ಆ ಟೈಮಲ್ಲಿ ವೈರೆಮಿಯಾ ಅಂತ ಕರಿತೀವಿ. ಅಂದ್ರೆ ವೈರಲ್ ಕಾಪೀಸ್ ಜಾಸ್ತಿ ಇರುತ್ತೆ, ಬಟ್ ಅದಕ್ಕೆ ಬೇಕಾದಂಥ ಆಂಟಿಬಾಡೀಸ್ ಡಿಟೆಕ್ಟ್ ಮಾಡೋದಕ್ಕೆ ಬೇಕಾದಂಥ ಆಂಟಿಬಾಡೀಸ್ ಲೆವೆಲ್ಲು ದೇಹದಲ್ಲಿ ಕಡಿಮೆ ಇರುತ್ತೆ. ಸೊ ಹಂಗಾಗಿ ನಮ್ಮ ಪರೀಕ್ಷೆಗಳಲ್ಲಿ ಪತ್ತೆ ಹಚ್ಚಕ್ಕಾಗಲ್ಲ. ಈ ವಿಂಡೋ ಪೀರಿಯಡ್ ಆದ ತಕ್ಷಣ ಒಂದು ಸ್ಟೇಜ್ ಹೊಟ್ಟೋಗ್ಬಿಡ್ತಾರೆ. ದಟ್ ಇಸ್ ಕಾಲ್ಡ್ ಕ್ಲಿನಿಕಲ್ ಲೇಟೆನ್ಸಿ ಅಂತ. ಲೇಟೆನ್ಸಿ ಅನ್ನೋ ಫೇಸ್ ಅಲ್ಲಿ ಸೊ ಅವ್ರಿಗೆ ನಾರ್ಮಲ್ ವ್ಯಕ್ತಿಗಳ ತರನೇ ಇರ್ತಾರೆ. ಸೊ ಸಣ್ಣ ಪುಟ್ಟ ಜ್ವರ ಅದು ಇದು ಬಂದು ಹಾಸ್ಪಿಟ್ಲಿಗೆ ಬಂದು ಹೋಗ್ತಾ ಇರ್ತಾರೆ. ಸೊ ಆ ಲೇಟೆನ್ಸಿ ಪೀರಿಯಡ್ ಅಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಯಾವಾಗ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಆಗೋಗ್ಬಿಡುತ್ತೆ ಅಂದ್ರೆ ನಾವು ಅದನ್ನ ಈ CD4 ಅಂತ ಕರಿತೀವಿ. ಅಂದ್ರೆ ನಮ್ಮ ದೇಹದ ಫೈಟಿಂಗ್ ಫೋರ್ಸ್ ಅದು. ಸೊ ಈ ಕ್ಲಸ್ಟರ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ 4 ಅಂತ ಕರಿತೀವಿ. ಅಂದ್ರೆ ನಮ್ದು ಅದು ಫೈಟಿಂಗ್ ಮಾಡ್ಲಿಕ್ಕೆ ಮುಂದೆ ನಿಂತಿರುತ್ತೆ. ಅದು 1000 to 1200 ಇರುತ್ತೆ ನಾನೊಬ್ಬ ನಾರ್ಮಲ್ ವ್ಯಕ್ತಿ ಅನ್ಕೊಂಡ್ರೆ. ಸೊ ಈ ಇನ್ಫೆಕ್ಷನ್ ಬಂದ ತಕ್ಷಣ ಅದು ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಅದು 200 ಕೆಳಗೆ ಬರುತ್ತೋ ಸೊ ನಮ್ಮ ದೇಹ ಬರೋಂಥ ಇನ್ಫೆಕ್ಷನ್ ವಿರುದ್ಧ ಫೈಟ್ ಮಾಡೋವಂಥ ಕೆಪಾಸಿಟಿನ ಕಳ್ಕೊಂಡ್ಬಿಡುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಮಗೆ ಗೊತ್ತೇ ಆಗಲ್ವಾ? ಅಂದ್ರೆ ನಾನು ಪರೀಕ್ಷೆಗೆ ಹೋದಾಗ ಗೊತ್ತಾಗುತ್ತೆ. ಬಟ್ ಏನಾಗಿ ಹೋಗ್ಬಿಡುತ್ತೆ, ಈಗ ನಾವು ಅದನ್ನ ಈ ರೀತಿ ಹೇಳ್ತೀನಿ ನಾನು. ಅಂದ್ರೆ ಈಗ ನನಗೊಂದು ಹುಷಾರಿಲ್ಲ ಅಂತ ನಾನು ಹಾಸ್ಪಿಟ್ಲಿಗೆ ಬರ್ತೀನಿ. ಹಾಸ್ಪಿಟ್ಲಲ್ಲಿ ಎಲ್ಲ ಟೆಸ್ಟ್ಗಳ ಜೊತೆ ನನಗೂ HIV ಟೆಸ್ಟ್ನ ಆಫರ್ ಮಾಡ್ತಾರೆ. ಸೊ ಕೌನ್ಸಿಲಿಂಗ್ ಆಗುತ್ತೆ. ಕೌನ್ಸಿಲಿಂಗ್ ಆದ್ಮೇಲೆ ಬ್ಲಡ್ ತಗೊಳ್ತಾರೆ. ಸೊ ಟೆಸ್ಟ್ ಮಾಡ್ತಾರೆ. ಸೊ ಅದ್ರಲ್ಲಿ ಪತ್ತೆ ಹಚ್ಚಿದ್ರೆ ನನ್ಗೆ ಗೊತ್ತಾಗುತ್ತೆ. ನನ್ಗೆ ಆ ಟೆಸ್ಟ್ನ ನನಗೆ ಆಫರೇ ಮಾಡಿಲ್ಲ. ಆಫರೇ ಮಾಡಿಲ್ಲ ಅಂದ್ರೆ ನನಗೆ ಗೊತ್ತಾಗ್ಲಿಕ್ಕಿಲ್ಲ. ಸೊ ನನಗೆ ಪತ್ತೆ ಹಚ್ಚೋದಕ್ಕೆ ಅದು ಮುಖಚರ್ಯ ಅಥವಾ ಲಕ್ಷಣಗಳನ್ನು ನೋಡಿ ಹೇಳಲಿಕ್ಕಾಗಲ್ಲ ಅದನ್ನ. ಸೊ ಅದಕ್ಕೆ ರಕ್ತ ಪರೀಕ್ಷೆನೇ ಬೇಕು. ಅದರಲ್ಲೂ ನಾವು 3 ಟೆಸ್ಟ್ ಮಾಡ್ತೀವಿ ಕನ್ಫರ್ಮೇಶನ್. ಬಿಕಾಸ್ HIV ಇಸ್ ಎ ಮೊರಾಲಿಟಿ ಕ್ವಶನ್. ಸೊ ನೈತಿಕತೆ ಕ್ವಶನ್. ನಾವು HIV ಅಂದ ತಕ್ಷಣ ಫಸ್ಟ್ ಅವ್ರಿಗೆ ಅಂದ್ಕೊಳೋದೇ ನೈತಿಕತೆನೇ ಚೆನ್ನಾಗಿಲ್ಲ ಅಂತ. ಸೊ ಆ ಕ್ವಶನ್ ಬರೋದ್ರಿಂದ ನಾವು ಒಂದು ಟೆಸ್ಟಲ್ಲಿ ನಾವು ಪಾಸಿಟಿವ್ ನೆಗೆಟಿವ್, ಅದು ಪಾಸಿಟಿವ್ ಅಂತಾನೆ ಹೇಳಕ್ಕಾಗಲ್ಲ, ರಿಯಾಕ್ಟಿವ್ ಅಂತೀವಿ. ಅದು 3 ಟೆಸ್ಟ್ ಬರಬೇಕು. ಅದು 3 ಡಿಫ್ರೆಂಟ್ ಟೆಸ್ಟ್ಗಳಲ್ಲಿ ಮಾಡ್ತೀವಿ ನಾವು. ಅದು ICTCs ಅಂತ ಈ ಸ್ಟ್ಯಾಂಡರ್ಡ್ ಲ್ಯಾಬ್ಗಳಲ್ಲೇ ಅದನ್ನ ಮಾಡೋ ಅಂಥದ್ದು. ಸೊ ಕೌನ್ಸಿಲಿಂಗ್ ಆಗೇ ಮಾಡಬೇಕು. ಸೊ ಬಿಕಾಸ್ ಇದೆಲ್ಲರೂ ಒಂದು HIV AIDS ಆಕ್ಟ್ ಅಂತ ಒಂದು ಬರುತ್ತೆ 2017ರಲ್ಲಿ. ಸೊ ಒಂದು ಆಕ್ಟ್ ಬರುತ್ತೆ. ಆ ಆಕ್ಟ್ ಅಂಡರ್ ಇವೆಲ್ಲದು ಬರೋದ್ರಿಂದ ಸೊ ಕೌನ್ಸಿಲಿಂಗ್ ಆಗಬೇಕು, ಕನ್ಸೆಂಟ್ ಬೇಕು. ಅದಾದ್ಮೇಲಿಂದ ಟೆಸ್ಟಿಂಗ್ ಆಗುತ್ತೆ. ಟೆಸ್ಟಿಂಗ್ ಅಲ್ಲೇ ಗೊತ್ತಾಗುತ್ತೆ. ಸೊ ನಾ ಆಗ್ಲೇ ಹೇಳ್ತೇನೆ 8 ಸ್ಟೇಜ್ ಅಂದ್ರೆ ಲಾಸ್ಟ್ ಸ್ಟೇಜ್ ಅದು. ಸೊ ಲಾಸ್ಟ್ ಸ್ಟೇಜಸ್ ಅಲ್ಲಿ CD4 ತುಂಬಾ ಕಡಿಮೆ ಇರುತ್ತೆ. ರೋಗ ನಿರೋಧಕ ಶಕ್ತಿ ಎಷ್ಟು ದೇಹಕ್ಕೆ ಬೇಕಾಗಿರುತ್ತೋ ಅಷ್ಟಿರಲ್ಲ. ಸೊ ಅವಾಗ ಪ್ರಪಂಚದ ಯಾವ ಇನ್ಫೆಕ್ಷನ್ ಬೇಕಾದ್ರೂ ದೇಹಕ್ಕೆ ಬರ್ಬೋದು. ಸೊ TB 2 ಪಾರ್ಟ್ ಬಿಟ್ಬಿಡುತ್ತೆ. ಒಂದು ಉಗುರು, ಒಂದು ಕೂದಲನ್ನ ಬಿಟ್ಬಿಡುತ್ತೆ. ಬಟ್ HIV ಅದನ್ನು ಬಿಡಲ್ಲ. ಸೊ ಆ ಪಾರ್ಟ್ಗೂ ಇನ್ಫೆಕ್ಷನ್ ಜಾಸ್ತಿ ಬರುವಂತ ಚಾನ್ಸಸ್ ಇರುತ್ತೆ. ಸರಿ, ಇದಕ್ಕೆ ಔಷಧಿನೇ ಇಲ್ವಾ ಅಂತ? ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಸೊ ಇದಕ್ಕೆ ಕ್ಯೂರ್ ಇಲ್ಲ. ಕ್ಯೂರ್ ಅಂದ್ರೆ ಈಗ ನನಗೆ ಚಿಕನ್ ಗುನ್ಯಾ ಬಂತು, ಹೊರಟೋಗ್ಬಿಡುತ್ತೆ. ಡೆಂಗಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಗೊತ್ತಾಗಿ ಅದನ್ನ ಕ್ಯೂರ್ ಮಾಡಬೇಕು ಅಂತ ಟ್ರೀಟ್ಮೆಂಟ್ ಇದೆ. ಸೊ ನಾವು ಅದನ್ನ ಕಾನ್ಸೆಪ್ಟ್ ನ TASP ಅಂತ ಕರಿತೀವಿ. ಅಂದ್ರೆ ಟ್ರೀಟ್ಮೆಂಟ್ ಆಸ್ ಪ್ರಿವೆನ್ಷನ್ ಅಂತ. ಸೊ ಅಂದ್ರೆ ನಮಗೆ ಕ್ಯೂರ್ ಅನ್ನೋದು ಮಾಡ್ಲಿಕ್ಕಾಗಲ್ಲ. ದೇಹದಿಂದ ಕಂಪ್ಲೀಟ್ ಆಗಿ ಓಡಿಸ್ಬಿಡ್ತೀನಿ ವೈರಸ್ನ ಅನ್ನಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಕಂಟ್ರೋಲ್ ದ ವೈರಸ್. ಅಂದ್ರೆ ಕಂಟ್ರೋಲ್ ಅಂದ್ರೆ ದೇಹದಲ್ಲಿ ಕೆಲವು ಅಡಗು ಪ್ಲೇಸ್ಗಳಿದೆ. ಅದು ಹೈಬರ್ನೇಟಿಂಗ್ ಪ್ಲೇಸ್ ಅಂತ ಕರಿತೀವಿ. ಅಲ್ಲೋಗಿ ಬಚ್ಚಿಟ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಅದು ಗೊತ್ತಾಗಲ್ಲ. ಅದು ಹೊರಗಡೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಗೂ ಗೊತ್ತಾಗಲ್ಲ, ಮಾತ್ರೆಗಳಿಗೂ ಗೊತ್ತಾಗಲ್ಲ. ಅದು ನಮ್ಮ ರಕ್ತದಲ್ಲಿದೆ ಅಂದ್ರೆ ನಮ್ಗೆ ART ತಗೊಂಡಿರೋಂಥ ಮಾತ್ರೆ ಕೆಲಸ ಮಾಡುತ್ತೆ, ಸಾಯಿಸಾಕ್ಬಿಡುತ್ತೆ, ವೈರಸ್ ಲೋಡ್ ಕಡಿಮೆ ಆಗುತ್ತೆ. ವೆರಾಸ್ ಇಲ್ಲಿ ಹೈಬರ್ನೇಟ್ ಆಗಿರುವಂಥ ವೈರಸ್ಗಳಿಗೆ ಗೊತ್ತಾಗಲ್ಲ.
ಸೊ ಹಾಗಾಗಿ ಅದ್ರದ್ದು ಒಂದು ಪ್ರಮಾಣ ನಮ್ಮ ದೇಹದಲ್ಲಿ ಯಾವಾಗ್ಲೂ ಇರುತ್ತೆ. ಸೊ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ತೆಗ್ಲಿಕ್ಕೆ ಆಗಲ್ಲ. ಯಾಕೆ ಕರ್ನಾಟಕದಲ್ಲಿ ಈ ಪ್ರಮಾಣದಲ್ಲಿ ಮೇಡಮ್ ಈ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆಯಲ್ಲ ವೈರಸ್, ಇದು ಏನು ಕಾರಣ ಇರಬಹುದು? ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ. ಓಕೆ. ಈಗ ನೀವು 10-12 ವರ್ಷ ಹಿಂದೆ ನೋಡಿದ್ರೆ ನನಗೆ ವರ್ಷಕ್ಕೆ 50-60 ಸಾವಿರ ಕೇಸಸ್ ಸಿಗ್ತಾ ಇತ್ತು. ಆದರೆ ಈಗ ಹೋದ 2-3 ವರ್ಷದಿಂದ ನಾನು ನೋಡಿದ್ರೆ 12ರಿಂದ 11 ಸಾವಿರ, ಮತ್ತು ಹೋದ ವರ್ಷ ಮತ್ತೆ 10 ಸಾವಿರ. ಸೊ ಕಮ್ಮಿ ಆಗ್ತಾ ಬರ್ತಾ ಇದೆ. ಆದರೆ ಈ ಡೇಟಿಂಗ್ ಆ್ಯಪ್ಸು ಮತ್ತು ಅಸುರಕ್ಷಿತ ಲೈಂಗಿಕ ಸಂಪರ್ಕ, ತಿಳಿವಳಿಕೆ ಇಲ್ಲದೇನೆ ನಾವು ಸುರಕ್ಷಿತವಾಗಿರಬೇಕು, ಕಾಂಡೋಮ್ ಬಳಸಬೇಕು ಅನ್ನೋ ಅಂಥ ತಿಳುವಳಿಕೆ ಇಲ್ಲದೇ ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ ತೊಡಗೋದ್ರಿಂದ ಅದು ಸ್ಪ್ರೆಡ್ ಆಗ್ತಾ ಇರೋದಿದೆ. ಡೇಟಿಂಗ್ ಆ್ಯಪ್ಸ್ದು ನಮಗೆ ವಿಷಯ ನಾನು ಇಲ್ಲಿ ಪ್ರಮುಖವಾಗಿ ಹೇಳಬೇಕು. ನಮ್ಮದು ಮೆಥಡ್ ಏನು ಅಂದರೆ, ಒಂದು ಪಾಸಿಟಿವ್ ಕೇಸ್ ಸಿಕ್ಕರೆ ಅವ್ರನ್ನ ಮಾತಾಡಿಸಿ ಚರ್ಚೆ ಮಾಡಿ ಅವ್ರ ಹತ್ರ ಕೌನ್ಸಿಲಿಂಗ್ ಎಲ್ಲ ಮಾಡಿ ಎಲ್ಲಿಂದ ಬಂತು, ಯಾರವರು ಕಾಂಟ್ಯಾಕ್ಟ್ ಅಂತ ಎಲ್ಲ ತೆಗಿತೀವಿ. ಈಗ ಡೇಟಿಂಗ್ ಆ್ಯಪ್ಸಲ್ಲಿ ಎಲ್ಲಿಂದನೋ ಪರಿಚಯ ಆಗ್ತಾರೆ, ಅವರು ಯಾರು ಏನು ಅಂತ, ಮುಂದೆ ಅವ್ರು ಎಲ್ಲಿ ಹೋಗ್ತಾರೆ ಏನೂ ಇಲ್ಲ, ಸುಮ್ಮನೆ ಆ ಸಂಪರ್ಕ ಬೇಕಿತ್ತು, ಅವತ್ತು ಹೋಗಿ ಅವ್ರ ಜೊತೆ ಒಂದು ಕಾಂಟ್ಯಾಕ್ಟ್ ಆಯಿತು. ಆಮೇಲೆ ಅವ್ರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅವ್ರು ಅಲ್ಲಿ ಭೇಟಿ ಆದರು, ಅಲ್ಲಿ ಸಿಕ್ಕರು, ಅವರು ಹಿಂದೆ ಮುಂದೆ ನನಗೇನು ಗೊತ್ತಿಲ್ಲ ಅಂತ ಉತ್ತರಗಳು ನಮಗೆ ಭಾಳ ಬರುತ್ತೆ. ಅವಾಗ ನಮಗೆ ಅದು ಎಲ್ಲಿ ಯಾರಿಂದ ಇವ್ರಿಗೆ ಬಂತು, ಅವರು ಯಾರಿಂದ ಇವ್ರಿಗೆ ಬಂತು, ಅವ್ರಿಗೆ ಚಿಕಿತ್ಸೆ ಕೊಡೋಕ್ಕೆ, ಅವ್ರನ್ನ ತಂದು ಟೆಸ್ಟ್ ಮಾಡೋಕ್ಕೆ ನಮ್ಗೆ ದಾರಿನೇ ಇಲ್ದಾಗುತ್ತೆ. ಸೊ ಆ ಕಾರಣಕ್ಕಾಗಿ ನಮಗೆ ಡೇಟಿಂಗ್ ಆ್ಯಪ್ಸು ಮಾರಕವಾಗಿ ಪರಿಣಾಮ ತೋರ್ತಾ ಇದೆ. ಮತ್ತು ನಮ್ಮಲ್ಲಿ ಇನ್ನೊಂದು ವಿಷಯ, ವಾಕಿನ್ ಅಂದರೆ ಜನರು ತಮಗೆ ಇಲ್ಲ ನಾನು ಅಸುರಕ್ಷಿತವಾಗಿ ಸಂಪರ್ಕ ಆಗಿದೆ, ನಂದು ಲೈಂಗಿಕ ಸಂಪರ್ಕ ಆಗಿದೆ, ನಾನು ಹೋಗಿ ಟೆಸ್ಟ್ ಮಾಡಿಸೋಣ ಅಂತ ಬರೋಂಥವ್ರು ಭಾಳ ಕಮ್ಮಿ. ಬರೀ 12% ಅಷ್ಟು ಜನ ನನ್ನಲ್ಲಿ ಬರ್ತಾರೆ. ಸೊ ಕಂಪೇರ್ ಟು ಮಹಾರಾಷ್ಟ್ರ ಅಲ್ಲಿ ಭಾಳ ಚೆನ್ನಾಗಿದೆ. ನಮ್ಮ ಕರ್ನಾಟಕದಲ್ಲಿ ಬರೀ 12%. ಸೊ ಜನ ಬಂದಿಲ್ಲ ಅಂದಾಗ ಅವ್ರಿಗೆ ಗೊತ್ತೂ ಆಗೋದಿಲ್ಲ. ಈಗ ಬೇರೆ ಏನಾದರೂ ಹೆಲ್ತ್ ಇಶ್ಯೂಗಂತ ಹೋದಾಗ ಡಾಕ್ಟರ್ ಸಸ್ಪೆಕ್ಟ್ ಮಾಡಿ ಬೇರೆ ಎಲ್ಲ ಟೆಸ್ಟ್ ಮಾಡಿನೂ ಯಾವುದೇ ರೀಸನ್ ಸಿಗ್ತಾ ಇಲ್ಲ ಅಂದಾಗ ಅವರು HIV ಟೆಸ್ಟ್ ಅಂತ ಹೇಳ್ತಾರೆ. ಸೊ ಆ ರೀತಿ ಟೆಸ್ಟ್ ಮಾಡಿದಾಗೆ ಗೊತ್ತಾಗುತ್ತೆ, ಹೊರತಾಗಿ ಇವರಾಗೇನೆ ಇಲ್ಲ ನಾನು ತಪ್ಪಾಗಿ ನಡ್ಕೊಂಡಿದ್ದೀನಿ, ನಾನು ಕಾಂಡೋಮ್ ಬಳಸಲಿಲ್ಲ ಅನ್ನೋಂಥ ಒಂದು ಜಾಗೃತಿ, ತಪ್ಪಾಗಿ ನಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಕಾಂಡೋಮ್ ಬಳಸಲಿಲ್ಲ, ಸುರಕ್ಷಿತವಾಗಿ ನಾನು ಇರಲಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇಲ್ಲ ನಾನು ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಮುಂದೆ ಬಂದರೆ, ನಾನು ಇಲ್ಲಿ ಅಶ್ಯೂರ್ ಮಾಡ್ತೀನಿ, ನಮ್ಮಲ್ಲಿ 2,03,000 ಜನ ಈಗಾಗಲೇ 2004ರಿಂದ ಇರೋಂಥವ್ರು, ಇವತ್ತು ನಿನ್ನೆ ಅವರಲ್ಲ, ಅಷ್ಟು ವರ್ಷದಿಂದ ಇರೋಂಥವ್ರ ಗೌಪ್ಯತೆ ನಾವು ಮೇಂಟೈನ್ ಮಾಡಿದ್ದೀವಿ, ಎಲ್ಲೇ ಅವ್ರ ವಿಷಯ ಹೊರಗೆ ಹೋಗಿಲ್ಲ.